ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, SSC GD 2024 ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳ ಅಂತಿಮ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದ ಪುರುಷ ಅಭ್ಯರ್ಥಿಗಳ ಮೆರಿಟ್ ಲಿಸ್ಟನ್ನು ಮೊದಲಿಗೆ ಹೇಳ್ತೀನಿ, ಆಮೇಲೆ ಮಹಿಳಾ ಅಭ್ಯರ್ಥಿಗಳ ಮೆರಿಟ್ ಲಿಸ್ಟನ್ನು ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ಮೆರಿಟ್ ನಿಂತಿದೆ. ನಿಮಗೆಲ್ಲರಿಗೂ ಗೊತ್ತಿರಲಿ, BSF ಜನರಲ್ದವರಿಗೆ 100.36 ಅದ. ಅದೇ ರೀತಿಯಾಗಿ EWSದವರಿಗೆ 97.55 ಅದ. ಅದೇ ರೀತಿಯಾಗಿ OBC ಅವರಿಗೆ 95.01 ಅದ. ಅದೇ ರೀತಿಯಾಗಿ SC ಅವರಿಗೆ 89.43 ಅದ. ಅದೇ ರೀತಿಯಾಗಿ ST ಅವರಿಗೆ 98.21 ಅದ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, CISF ಮೆರಿಟವನ್ನು ನೋಡ್ಬೋದು ನಾವಿಲ್ಲಿ. ಜನರಲ್ದವರಿಗೆ 113.22 ಅದ. ಅದೇ ರೀತಿಯಾಗಿ EWSದವರಿಗೆ 107.93 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 102.74 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 99.92 ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 108.10 ಅದ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ದವರಿಗೆ 45.97 ಅದ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನೀವು ಗಮನಿಸಬಹುದು, CRPF ಜನರಲ್ದವರಿಗೆ 102.25 ಅದ. ಅದೇ ರೀತಿಯಾಗಿ EWSದವರಿಗೆ 99.76 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 96.78 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 90.55 ಅದ, ಅಂದರೆ 90.55 ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 99.32 ಅದ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ನೆಕ್ಸ್ಟ್ SSBಯಲ್ಲಿ ಜನರಲ್ ಹುದ್ದೆಗಳಿಗೆ 113 ಅಂದರೆ 113.91 ಅದ. ಅದೇ ರೀತಿಯಾಗಿ EWSದವರಿಗೆ 111.21 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 102.95 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 97.28 ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 113 ಅಂದರೆ 113.53 ಅದ. ITBP ಅಭ್ಯರ್ಥಿಗಳಿಗೆ ಜನರಲ್ದವರಿಗೆ 100 ಅದ, 100.22 ಅದ. ಅದೇ ರೀತಿಯಾಗಿ EWS ಅಭ್ಯರ್ಥಿಗಳಿಗೆ 98.17 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 94.71 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 88.76 ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 98.72 ಅದ. ಅಭ್ಯರ್ಥಿಗಳೇ, ನೆಕ್ಸ್ಟ್ ನೀವು ಗಮನಿಸಬೇಕು, ARದಲ್ಲಿ 112.32 112.32. ಅದೇ ರೀತಿಯಾಗಿ EWSದವರಿಗೆ 107.49 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 101.11 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 94.13 ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 103.44 ಅದ. ಈ ರೀತಿಯಾಗಿ ಅಭ್ಯರ್ಥಿಗಳೇ ಪುರುಷ ಅಭ್ಯರ್ಥಿಗಳ ಅಂತಿಮ ಮೆರಿಟ್ ಲಿಸ್ಟನ್ನು ಮಾಡಿದ್ದಾರೆ. ನೀವೆಲ್ಲ ಗಮನಿಸ್ಬೋದು ಅಭ್ಯರ್ಥಿಗಳೇ, ಈ ಸಲ ಅತಿ ಹೆಚ್ಚಿಗೆ ಮೆರಿಟ್ ಲಿಸ್ಟ್ ನಿಂತದೆ. ಅದೇ ರೀತಿಯಾಗಿ ನಾವು ಮಹಿಳಾ ಅಭ್ಯರ್ಥಿಗಳನ್ನು ನೋಡ್ಬೋದು. SSC GD 2024 ಮಹಿಳಾ ಅಭ್ಯರ್ಥಿಗಳ ಫೈನಲ್ ಕಟ್-ಆಫ್, ಅದರಲ್ಲಿಯೂ ನಮ್ಮ ಕರ್ನಾಟಕದ್ದು ಎಷ್ಟಕ್ಕೆ ನಿಂತಿದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನೀವು ಗಮನಿಸ್ಬೋದು. ಇಲ್ಲಿ BSFನಲ್ಲಿ ಜನರಲ್ ಅಭ್ಯರ್ಥಿಗಳು 96.62 ಅದ. ಅದೇ ರೀತಿಯಾಗಿ EWS 91.11 ಅದ. ಅದೇ ರೀತಿಯಾಗಿ OBC 88.63 ಅದ. ಅದೇ ರೀತಿಯಾಗಿ SC 82.66 ಅದ. ಅದೇ ರೀತಿಯಾಗಿ ST 94.52 ಅದ. ಅಭ್ಯರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್ ಯಾವುದಪ್ಪ ಅಂದರೆ CISFನಲ್ಲಿ ಮಹಿಳಾ ಅಭ್ಯರ್ಥಿಗಳ ಜನರಲ್ಲು 103.30 ಅದ. ಅದೇ ರೀತಿಯಾಗಿ EWSದವರಿಗೆ 96.63 ಅದ. ಅದೇ ರೀತಿಯಾಗಿ OBC ಅವರಿಗೆ 93.14 ಅದ. ಅದೇ ರೀತಿಯಾಗಿ SC ಮಹಿಳಾ ಅಭ್ಯರ್ಥಿಗಳಿಗೆ 90.70 ಅದ. ಅದೇ ರೀತಿಯಾಗಿ ST ಮಹಿಳಾ ಅಭ್ಯರ್ಥಿಗಳಿಗೆ 97.92 ಅದ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಗಮನಿಸ್ಬೋದು, CRPFನಲ್ಲಿ ಜನರಲ್ದವರಿಗೆ 109.46 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 105.13 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 0 ಅದ. ನೆಕ್ಸ್ಟ್ ST ಅಭ್ಯರ್ಥಿಗಳಿಗೂ 0 ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇಲ್ಲಿ ಗಮನಿಸಬೇಕು, SSBಯಲ್ಲಿ ಜನರಲ್ದವರಿಗೆ 0 ಅದ ಹುದ್ದೆಗಳು. ಆಮೇಲೆ ನೆಕ್ಸ್ಟ್
EWS 0 ಅದ. ಆಮೇಲೆ OBC ಅವರಿಗೆ 114.89 ನಿಂತದ. ಅದೇ ರೀತಿಯಾಗಿ SC ಅವರಿಗೂ ಸಹಿತ 0 ಅದ ವೇಕೆನ್ಸಿ, ST ಅವರಿಗೂ ವೇಕೆನ್ಸಿ 0 ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಗಮನಿಸಬೇಕು ITBP ಜನರಲ್ದವರಿಗೆ 92.12 ಅದ. ಅದೇ ರೀತಿಯಾಗಿ EWS ದವರಿಗೆ 89.72 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 87.70 ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 79.03 ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 94.33 ಅದ. ಅಭ್ಯರ್ಥಿಗಳಿಗೆ ನೀವು ಗಮನಿಸಬೇಕು. ಅದೇ ರೀತಿಯಾಗಿ ಲಾಸ್ಟ್ ARಗೆ ಸಂಬಂಧಪಟ್ಟಾಗಿ EWS ದವರಿಗೆ 107.06. ಈ ರೀತಿಯಾಗಿ ಅಂತಿಮ ಕಟ್ ಆಫ್ ಲಿಸ್ಟನ್ನು ಕರ್ನಾಟಕದ ಬಿಟ್ಟಿದ್ದಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳದ್ದು ಬಿಟ್ಟಿದ್ದಾರೆ. ವೆಬ್ಸೈಟ್ನಲ್ಲಿ ಭಾರತ ದೇಶದ ಪ್ರತಿಯೊಂದು ರಾಜ್ಯದ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅಭ್ಯರ್ಥಿಗಳ ರಿಸಲ್ಟನ್ನು ನೀವು ಗಮನಿಸ್ಬೋದು. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ತಿಳಿತಾಯಿರಿ. SSC GD ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೂ 2-3 ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಅಭ್ಯರ್ಥಿಗಳೇ. ಆ ವಿಡಿಯೋಗಾಗಿ ಕಾಯ್ತಾಯಿರಿ. ವಿಡಿಯೋನ ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.